ಹರಿ ಓಂ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರೂಜಿ. ಇವತ್ತಿನ 2025ರ ವಿಶ್ವವಸು ನಾಮ ಸಂವತ್ಸರದ ಯುಗಾದಿಯ ಅಂತಂದರೆ ಯುಗಾದಿ ಆದಮೇಲೆ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯದಲ್ಲಿ ಮಿಥುನ ರಾಶಿಯವರ ಬಗ್ಗೆ ನಾನು ತಿಳಿಸ್ಕೊಡಕ್ಕೆ ಬಂದಿದ್ದೇನೆ. ಮಿಥುನ ರಾಶಿಯವರಿಗೆ ಏನಂತಂದರೆ ಮಾಡುವಂತಹ ಕೆಲಸಗಳಲ್ಲಿ ತುಂಬಾ ಅಡೆತಡೆಗಳನ್ನೋದು ತುಂಬ ಆಗುತ್ತೆ. ಮತ್ತು ಈ ತಿಂಗಳು ಅಂತಂದರೆ ಏಪ್ರಿಲ್ ತಿಂಗಳಲ್ಲಿ ತುಂಬಾ ಏರಿಳಿತಗಳನ್ನೋದು ಆಗ್ಬೋದು. ಸ್ವಲ್ಪ ಜಾಗರೂಕತವಾಗಿರಿ. ಮತ್ತು ಇದು ಈ ರೀತಿ ಆಗೋದ್ರಿಂದ ನಿಮ್ಮ ಕೆಲಸದ ಜಾಗದಲ್ಲಿ ಏನಾಗ್ತದೆ ಅಂದರೆ ಸ್ಥಳಾಂತರ ಆಗುವಂಥದ್ದು. ಸ್ಥಳಾಂತರ ಅಂತಂದರೆ ಈ ಕೆಲಸದಿಂದ ನೀವು ದೊಡ್ಡ ಕೆಲಸದಲ್ಲಿ ಇರ್ತೀರ. ಆ ದೊಡ್ಡ ಕೆಲಸದಲ್ಲಿರುವಂಥದ್ದಲ್ಲಿ ಏನು ಆಗುತ್ತೆ ಅಂದರೆ ಸ್ವಲ್ಪ ಚಿಕ್ಕ ಕೆಲಸಕ್ಕೆ ಬರುವಂಥದ್ದು, ಸ್ವಲ್ಪ ವರ್ಕ್ ಪ್ರೆಷರನ್ನು ತುಂಬ ಆಗುವಂಥದ್ದು. ಆದ್ದರಿಂದ ಸ್ವಲ್ಪ ಕೆಲಸದಲ್ಲಿ ತುಂಬಾ ಜಾಗರೂಕತವಾಗಿರಿ. ವ್ಯಾಪಾರದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ತುಂಬ ಕಾಂಪಿಟೇಟರ್ಸ್ ಅನ್ನೋದು ತುಂಬಾ ಹೆಚ್ಚಿಸ್ಕೊತಾರೆ. ಸ್ವಲ್ಪ ಜಾಗರೂಕರವಾಗಿ ಕೆಲಸವನ್ನು ಮಾಡಿ. ಮತ್ತು ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬಾ ಏನಂತಂದರೆ ಒತ್ತಡಗಳನ್ನೋದು ತುಂಬ ಉಂಟಾಗುತ್ತೆ. ಓದೋದ್ರಲ್ಲಿ ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜಾಗರೂಕತೆಯಾಗಿ ನೀವು ಓದೋದ್ರಿಂದ ನಿಮಗೆ ವಿದ್ಯೆ ಜ್ಞಾನ ಅನ್ನೋದು ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲಂತಂದರೆ ಏನಾಗುತ್ತೆ ಅಂತಂದರೆ ನೀವು ಹಿಂದುಡಿಕೆ ಅನ್ನೋದು ತುಂಬಾ ಅನುಭವಿಸ್ಬೇಕಾಗತ್ತೆ. ಇದು ಮತ್ತು ಶೈಕ್ಷಣಿಕ ಕಾರ್ಯಕ್ರಮದ ಮೇಲೆ ತುಂಬಾ ಪರಿಣಾಮ ಅನ್ನೋದು ಬೀಳುತ್ತೆ. ಕ್ರೀಡಾಪಟುಗಳು ಅನ್ನೋದು ಇರ್ತಾರೆ, ಅವ್ರಿಗೆ ತುಂಬಾ ಏನಾಗುತ್ತೆ ಅಂದರೆ ಏರಿಳಿತಗಳು ಅನ್ನೋದು ತುಂಬಾ ಆಗುತ್ತೆ. ಈ ತಿಂಗಳು ಕುಟುಂಬದಲ್ಲಿ ಏನಾಗುತ್ತೆ ಅಂದರೆ ಅನಿಗದಿತವಾದಂಥ ಖರ್ಚುಗಳನ್ನೋದು ಜಾಸ್ತಿ ಆಗುತ್ತೆ. ಏನಾದರೂ ಮನೆಯಲ್ಲಿ ನೆಂಟರು ಬರುವಂಥದ್ದು, ಯಾರೋ ರಿಲೇಟಿವ್ ಬರುವಂಥದ್ದು, ಆ ರೀತಿಯಿಂದ ಏನಂತಂದರೆ ತುಂಬ ನೀವು ಅಂದ್ಕೊಂಡಿರಲ್ಲ ಒಂದು 500 ರೂಪಾಯಿ ಖರ್ಚಾಗೋದು ಅಂತ ತಿಳ್ಕೊಂಡಿರ್ತೀರ. ಅಲ್ಲಿ ಏನು ಖರ್ಚಾಗುತ್ತೆ ಅಂದರೆ ಒಂದು 1000 ರೂಪಾಯಿ ಖರ್ಚಾಗುವಂಥದ್ದು. ಅನಗತ್ಯವಾದಂಥ ಖರ್ಚುಗಳನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಈ ತಿಂಗಳು ಏನಂತಂದರೆ ನಿಮಗೆ 50-50 ಅಂತ ಹೇಳ್ಬೋದು. ಯಾಕಂದರೆ ಈ ಕಡೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಆರೋಗ್ಯದಲ್ಲಿ ಏನಾಗುತ್ತೆ ಅಂದರೆ ತುಂಬಾ ಸಮಸ್ಯೆಗಳನ್ನೋದು ಉಂಟಾಗುತ್ತೆ. ಯಾವ ರೀತಿಯಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಅಂದರೆ ತಂದೆ ತಾಯಿಯವರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡುವಂಥದ್ದು, ಮಕ್ಕಳಿಗೆ ಹುಷಾರಿಲ್ಲಾರ್ದಾಗುವಂಥದ್ದು, ಮತ್ತು ಧರ್ಮಪತ್ನಿಯವರ ಕಡೆಯಿಂದ ಹುಷಾರು ತಪ್ಪುವಂಥದ್ದು. ಆ ರೀತಿಯಲ್ಲಿ ನಿಮ್ಮ ಮೇಲೆ ಪರಿಣಾಮ ಅನ್ನೋದು ಬೀರೋದಿಲ್ಲ. ಅದು ಏನಾಗುತ್ತೆ ಅಂದರೆ ನಿಮ್ಮ ಮನೆಯವರ ಮೇಲೆ ಪರಿಣಾಮ ಅನ್ನೋದು ಬೀರಾಗುತ್ತೆ. ಆಯಿತಾ? ನೀವು 100 ರೂಪಾಯಿ ದುಡಿತಾ ಇದ್ದೀರಿ ಅಂದರೆ ಒಂದು 500 ರೂಪಾಯಿ ಹಾಸ್ಪಿಟ್ಲಿಗೆ ಇಡಬೇಕು ಅಂತ ಸಿಚುವೇಶನ್ ಅನ್ನೋದು ತುಂಬ ಬರುತ್ತೆ. ಸ್ವಲ್ಪ ಜಾಗರೂಕತೆಯಾಗಿರಿ. ಆಯಿತಾ? ಮತ್ತು ಏನಂತಂದರೆ ವಾಹನ ಅನ್ನೋದು ಖರೀದಿ ಮಾಡಬೇಕಂತ ಇರ್ತಾರೆ. ಹೊಸ ಗಾಡಿ ತೊಗೋಬೇಕು ಅಂತ ತುಂಬಾ ಇರ್ತಾರೆ. ಆ ಗಾಡಿ ತೊಗೊಳೋದ್ರಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಆಯಿತಾ? ಈ ತಿಂಗಳು ಸ್ವಲ್ಪ ಡಿಲೇ ಮಾಡಿಕೊಂಡು ನೆಕ್ಸ್ಟ್ ಬರುವಂಥ ತಿಂಗಳಲ್ಲಿ ನೀವು ಗಾಡಿಗಳನ್ನ ತೊಗೊಂತು ಅಂತಂದರೆ ಸ್ವಲ್ಪ ಲಾಭ ಅನ್ನೋದಾಗುತ್ತೆ. ಇಲ್ಲಂತಂದರೆ ನೀವೇನಾಗುತ್ತೆ ಅಂದರೆ ಗಾಡಿಗಳಲ್ಲಿ ತುಂಬಾ ಅನಗತ್ಯವಾದಂಥ ಖರ್ಚುಗಳನ್ನೋದು ತುಂಬ ಜಾಸ್ತಿ ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಮತ್ತು ಇವರಿಗೆ ಯಾವ ಕಲರಿನ ಬಣ್ಣ ಹಾಕ್ಕೊಂಡು ಹೋದರೆ ಸ್ವಲ್ಪ ಶನಿಯ ಕಾಟ ಅನ್ನೋದು ಯಾವ ರೀತಿಯಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದರೆ ಒಂದು ಕರಿಯ ಬಣ್ಣದ ವಸ್ತ್ರವನ್ನು ನೀವು ಯಾವುದಾದ್ರು ಒಂದು ಶುಭ ಕಾರ್ಯಕ್ರಮಕ್ಕೆ ಹಾಕ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಒಳ್ಳೆಯದನ್ನೋದು ಆಗುತ್ತೆ. 50-50 ನಾನು ಹೇಳಿದ್ದೀನಿ. ಆರೋಗ್ಯ ವಿಚಾರದಲ್ಲಿ, ವೃತ್ತಿ ವಿಚಾರದಲ್ಲಿ, ಉದ್ಯೋಗ ವಿಚಾರದಲ್ಲಿ ಎಲ್ಲದರಲ್ಲೂ ಸ್ವಲ್ಪ ಅಂತಂದರೆ ಈ ಕಡೆ ಸಕ್ಸಸ್ಸು ಆಗಲ್ಲ ಅಂತ ಹೇಳ್ಬಾರ್ದು, ಈ ಕಡೆ ಫೇಲ್ಯೂರು ಆಗಲ್ಲ ಅಂತ ಹೇಳ್ಬಾರ್ದು. ಆಯಿತಾ? ಆ ರೀತಿಯಲ್ಲಿ ಮಧ್ಯಂತರ್ಕ ಅಂತ ಹೇಳ್ತಾರಲ್ಲ, ಸೆಂಟ್ರಲ್ ಅಂತ ಹೇಳ್ತಾರಲ್ಲ, ಆ ಥರ ಅನ್ನೋದಾಗುತ್ತೆ. ಸ್ವಲ್ಪ ಜಾಗರೂಕತವಾಗಿರಿ. ಇದಕ್ಕೆಲ್ಲ ಏನಿದೆ ಅಂತಂದರೆ ಅನಗತ್ಯವಾಗಿ ಇದೆಲ್ಲ ಮಾಡ್ತಾ ಇರ್ತೀರ ನೀವು, ಅನಗತ್ಯ ಖರ್ಚುಗಳನ್ನು ತುಂಬ ಜಾಸ್ತಿ ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಆಯಿತಾ? ಮತ್ತು ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದೆ ಗುರುಗಳೇ, ಇದಕ್ಕೆ ಒಂದು ಪರಿಹಾರದ ಮಾರ್ಗ ಹೇಳಿ ಅಂತಂದರೆ ಏನಿಲ್ಲ, ಗಣಪತಿಯ ಆರಾಧನೆ ಮಾಡುವಂಥದ್ದು. ವಿಘ್ನ ನೋಡಿ, ನಾನು ಹೇಳಿದೆ ನಿಮಗೆ ಈ ಕಡೆ 50% ಲಾಭವೂ ಇಲ್ಲ, ಈ ಕಡೆ 50% ನಷ್ಟವೂ ಇಲ್ಲ ಅಂದೆ. ಎದಕ್ಕಂತಂದರೆ ಗಣೇಶನ ನೀವು ವಿಘ್ನ ವಿನಾಶಕ ಗಣೇಶನನ್ನು ಪ್ರಾರ್ಥನೆ ಮಾಡುವುದರಿಂದ ನಿಮಗೆ ಸ್ವಲ್ಪ ತಕ್ಕ ಮಟ್ಟಷ್ಟು ಪ್ರತಿಫಲ ಅನ್ನೋದು ದೊರಕುತ್ತೆ. ನಿಮ್ಗೆ ಒಳ್ಳೆಯದನ್ನೋದಾಗುತ್ತೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.